ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರ್ನಾಟಕದ ಜನತೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನೆಂದೇ ನಡೀತಾರೆ. ಇವತ್ತು ಅವರ ಅಭಿಮಾನಿ ಪ್ರಶಾಂತ್ ಅವರು ಬೆಂಗಳೂರಿನ ಕದ್ರನಹಳ್ಳಿಯಲ್ಲಿ ಪ್ರತಿನಿತ್ಯ ಅಂದ್ರೆ ಇವತ್ತು ಇಡೀ ದಿನವ ಅಭಿಮಾನಿಗಳಿಗೆ ಬಿರಿಯಾನಿನ ಹಂಚಿದ್ದಾರೆ. ಜೊತೆಗೆ ಸಾವಿರಾರು ಜನ ಮಹಿಳೆಯರಿಗೆ ಸೀರೆಯನ್ನ ವಿತರಣೆಯನ್ನ ಮಾಡ್ತಿದ್ದಾರೆ. ನಮ್ಮ ಜೊತೆ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಆಗಿರುವಂತ ಜೊತೆಗೆ ಈ ಭಾಗದ ಮುಖಂಡರಾದಂತ ಪ್ರಶಾಂತ್ ಇದ್ದಾರೆ. ಮಾತಾಡ್ಸೋಗ್ತೀನಿ ಸರ್. ಇವತ್ತೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬಡವರಿಗೆ ಸೀರೆಯನ್ನು ಹಂಚಿದ್ದೀರಾ, ಜೊತೆಗೆ ಇಡೀ ದಿನ ಬಿರಿಯಾನಿಯನ್ನು ಕೊಡ್ತಿರುವಂತ ಸರ್. ಏನ್ ಹೇಗ್ ಮಾಡ್ತಿದ್ದೀರಾ ಅಂತೇಳಿ ಸರ್. ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಪ್ಪು ಅವ್ರನ್ನ ನಾವು ಯಾವುದೋ ಒಂದು ದಿವಸ ಅವರ ಹುಟ್ಟುಹಬ್ಬದ ದಿವಸ ಅಂತ ನಾವು ನೆನೆಸ್ಕೊಬಾರ್ದು, ಪ್ರತಿದಿನ ಅವ್ರನ್ನ ನೆನೆಸ್ಕೊಬೇಕು ಅಂತ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೀನಿ. ಅಂತ ಕಾರ್ಯಕ್ರಮ ಮುಂದಿನ ದಿನಗಳು ನಾನು ಮಾಡ್ತೀನಿ. ಎಸ್ಪೆಷಲಿ ಇವತ್ತು ನಾನು ಹೋದ ವರ್ಷ ಒಂದು 4 ವರ್ಷದ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಲಿಯನ್ನು ಮಾಡಿದ್ವಿ. ಅದಾಗಿ ಮಾರನೇ ವರ್ಷಕ್ಕೆ ಪುಣ್ಯಾತ್ಮನ ಮಂಟಪ ಅಂತ ಒಂದು ಮಾಡಿದ್ವಿ. ಅದಾದಮೇಲೆ ಈಗ ಐ ಲವ್ ಅಪ್ಪು ಅಂತ ಒಂದು ಲೈಟ್ ಬೋರ್ಡ್, ಬೆಳಕಿನ ನಾಮಫಲಕ 24x7 ಅದು ಓಡ್ತಾ ಇರಬೇಕು. ಆ ಥರ ಆಟೋಮೆಟಿಕ್ ಒಂದು ಬೆಳಕಿನ ನಾಮಫಲಕವನ್ನು ಮಾಡಿದ್ದೇವೆ. ಅದೇ ಈ ಒಂದು ಇವತ್ತಿನ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಮ್ಮ ಕದರಿನಹಳ್ಳಿಯ ಎಲ್ಲ ನಿವಾಸಿಗಳಿಗೆ ಸಾವಿರಾರು ಜನಕ್ಕೆ ಒಂದು ಸೀರೆಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿರಿಯಾನಿಯನ್ನು ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 10,000ವರೆಗೂ ಬಿರಿಯಾನಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಒಂದು ಈ ವರ್ಷ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸರ್, ಅಪ್ಪು ಸರ್ಗೂ ಕೂಡ ಬಿರಿಯಾನಿ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು. ನೀವು ಅವ್ರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ರಿ. ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಿದಂಥ ವಿಚಾರಗಳಾಗಿರ್ಬೋದು, ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದು ಸರ್? ಸರ್, ಒಂದ್ಸರಿ ತಿರುಪತಿಯಲ್ಲಿ ಅವ್ರು ತಿರುಪತಿನಲ್ಲಿ ಸಿಕ್ಕಿರ್ತಾರೆ. ಅವರು ರಾಘಣ್ಣ ಅವರು, ಶಿವಣ್ಣ ಅವರು. ಆಗ ಅವರು ನಮ್ಮನ್ನು ನೋಡಿ ಕನ್ನಡದಲ್ಲಿ ಮಾತಾಡ್ಕೊಂಡು ನಾನು ನಮ್ಮ ಸ್ನೇಹಿತರಲ್ಲಿ ಹೋಗ್ಬೇಕಾದ್ರೆ ಕನ್ನಡದವ್ರು ಅಂತ ಭಾಳ ಪ್ರೀತಿಯಿಂದ ಮಾತಾಡಿಸಿ ಅವಾಗೇನೋ ಗ್ಲೂಕೋಸ್ ಏನೋ ಕೊಟ್ಟಿದ್ರು ಅನ್ಸುತ್ತೆ. ಮೆಟ್ಲು ನಡ್ಕೊಂಡು ಹೋಗ್ತಾ ಇದ್ವಿ, ತಿರುಪತಿಯಿಂದ ತಿರುಮಲ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಪ್ರೀತಿ ವಿಶ್ವಾಸ ಕನ್ನಡಿಗರಲ್ಲ ಎಲ್ಲ ಪ್ರತಿಯೊಬ್ಬರೂ ಒಬ್ಬ ಮನುಷ್ಯತ್ವ ಇರುವಂಥ ಏಕೈಕ ವ್ಯಕ್ತಿ ಯಾರನ್ನ ಇದ್ದಾರೆ ಅಂದರೆ ಅದು ಅಪ್ಪು ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರು ನಮ್ಮ ರೋಷನ್ ಅವರ ಒಂದು ಮದುವೆಗೆ ಬಂದಾಗ ಅವರು ಭಾಳ ಬಿರಿಯಾನಿಯನ್ನು ತಿಂದ ಮೇಲೆ ಈ ಬಿರಿಯಾನಿ ಯಾರು ಮಾಡಿದ್ದು ಅಂತ ಕೇಳಿ ಆ ಬಿರಿಯಾನಿ ನಾನು ಮಾಡಿಸ್ಬೇಕು ಅಂತ ಮಾರನೇ ದಿವಸಕ್ಕೆ ಅವ್ರನ್ನ ಕರೆಸ್ಕೊಂಡು ಬಿರಿಯಾನಿ ಅವ್ರ ಮನೇಲಿ ಮಾಡಿಸ್ಕೊಂಡು ಊಟ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಭಾಳ ಬಿರಿಯಾನಿ ತುಂಬ ಇಷ್ಟ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಅಷ್ಟೇ, ಅವರ ಪುಣ್ಯತಿಥಿಗೂ ಅಷ್ಟೇ, ಅವರ ಹುಟ್ಟುಹಬ್ಬಕ್ಕೂ ಅಷ್ಟೇ ಸಾವಿರಾರು ಜನಕ್ಕೆ ಬಿರಿಯಾನಿಯನ್ನು ಕೊಡ್ತೀವಿ ನಾವು. ಇದಿಷ್ಟು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆಗಿರುವಂತಹ ಪ್ರಶಾಂತ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.